ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ತಂಬುಳಿಯನ್ನ ಮಾಡೋಣ ಸೊಪ್ಪಿಂದು ಅಂದ್ಕೊಂಡೆ. ನಾನು ಹಿತ್ಲಿಗೆ ಬಂದೆ, ಆಗ ನಂಗೆ ಕಂಡಿದ್ದು ಈ ನೆಲೆನೆಲ್ಲಿ ಸಸ್ಯ. ಈ ನೆಲೆನೆಲ್ಲಿ ಸಸ್ಯವನ್ನ ಭೂಮಿ ಆಮ್ಲ ಅಂತಾನೂ ಕರೀತಾರೆ. ಇದು ಎಷ್ಟೊಂದು ರೋಗಕ್ಕೆ ಉಪಯುಕ್ತವಾಗಿದೆ ಅಲ್ವಾ. ಇದು ಕಾಮಾಲೆ ರೋಗಕ್ಕೂ ಕೂಡ ಉಪಯುಕ್ತವಾಗಿದೆ. ಹಾಗೆ ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುವಲ್ಲೂ ಕೂಡ ನೆಲನೆಲ್ಲಿ ಬಳಕೆ ಆಗುತ್ತದೆ. ಹಾಗೆ ಈ ಚರ್ಮದ ತುರಿಕೆ ಕಡಿಮೆ ಮಾಡ್ಲಿಕ್ಕೂ ನೆಲನೆಲ್ಲಿಯನ್ನ ಬಳಸ್ತಾರೆ. ಶೀತ ಕಫ ಆಗಿರೋದಕ್ಕೆ, ಕೆಮ್ಮಿಗೆ, ಜ್ವರಕ್ಕೆ ಕೂಡ ಇದರ ಕಷಾಯವನ್ನು ಮಾಡಿ ಕುಡಿದ್ರೆ ಕಡಿಮೆ ಆಗ್ತದೆ. ಅಲ್ಲದೆ ಈ ತುರಿಕೆ ಇದ್ದವರು, ಚರ್ಮದ ಮೇಲೆ ತುರಿಕೆ ಇದ್ದಾಗ ಈ ನೆಲನೆಲ್ಲಿ ಸಸ್ಯದ ರಸವನ್ನು ತೆಗೆದು ಅದಕ್ಕೆ ಉಪ್ಪನ್ನು ಬೆರೆಸಿ ಆ ಜಾಗಕ್ಕೆ ಹಚ್ಚಿದ್ರೆ ತುರಿಕೆ ಕಡಿಮೆ ಆಗುತ್ತದೆ. ಹಾಗೆ ಇದನ್ನ ಕಷಾಯವನ್ನ ಮಾಡಿ ಕುಡಿಬಹುದು. ಕಿಡ್ನಿ ಸ್ಟೋನ್ ಆದವರು ಇದರ ಕಷಾಯವನ್ನ ಮಾಡಿ ಕುಡಿಬಹುದು. ಹಾಗೆ ಈ ಜಾಯಿಂಡಿಸ್ ಅಂತಾರಲ್ಲ, ಕಾಮಾಲೆ ರೋಗ, ಅದಕ್ಕೂ ಕೂಡ ಇದರನ್ನ ಬಳಕೆ ಮಾಡಲಾಗ್ತದೆ. ಇದರನ್ನ ಚಟ್ನಿ ಕೂಡ ಮಾಡ್ಬೋದು, ತಂಬುಳಿಯನ್ನ ಕೂಡ ಮಾಡ್ಬೋದು, ಕಷಾಯ ರೂಪದಲ್ಲೂ ಕೂಡ ಸೇವನೆ ಮಾಡಬಹುದು. ಇದು ಒಂದು ಸಸ್ಯ ಎಷ್ಟೊಂದು ರೋಗಗಳಿಗೆ ಉಪಯುಕ್ತವಾಗಿರ್ತದೆ. ಹಾಗೆ ನಮ್ಮ ಲಿವರನ್ನ ಶಕ್ತಿಶಾಲಿಗೊಳಿಸ್ಲಿಕ್ಕೂ ಈ ನೆಲೆನಲ್ಲಿ ಉಪಯೋಗವಾಗುತ್ತದೆ. ನಮ್ಮ ಹಿತ್ತಲಲ್ಲಿ ಕಳೆಯ ರೂಪದಲ್ಲಿ ಎಲ್ಲಾ ಕಡೆ ಬೆಳ್ಕೊಂಡಿರ್ತದೆ. ನಾವು ಇದನ್ನ ಅಲಕ್ಷ್ಯ ಮಾಡಿಬಿಡ್ತೇವೆ ಕೆಲವೊಮ್ಮೆ. ಆದ್ರೆ ಇದನ್ನ ಬಳಕೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮಸ್ಕಾರ.